ವೈಕುಂಠ ನಾಯಕರ ಮೇಳಕ್ಕೆ ನಾನು 500 ರೂಪಾಯಿ ಅಡ್ವಾನ್ಸ್ ತಗೊಂಡು ಮೇಳಕ್ಕೆ ಬರ್ತೇನೆ ಅಂತ ಹೇಳಿದೆ. ಆವಾಗ ಅದೇ ಸಮಯದಲ್ಲಿ ಸಾಲಿಗ್ರಾಮ ಮೇಳದ ದೇವರ ಸೇವೆ ದಿವಸ ರಾಮಕೃಷ್ಣ ಮಂದತ್ತಿಯವರು ಅಂದ್ರೆ ನನ್ನ ಗುರುಗಳು ಅವರ ತಂದೆಯವರು ತೀರಿ ಹೋದ ಸಮಯದಲ್ಲಿ ಅಲ್ಲಿ ಚಂಡೆಗಾರರು ಯಾರು ಇರ್ಲಿಲ್ಲ, ಚಂಡೆಯ ಜಾಗ ಶೂನ್ಯವಾಗಿತ್ತು. ಆವಾಗ ಅಲ್ಲಿ ಕೋಟದಲ್ಲಿ ನಾನು ನಮ್ಮ ಗುರುಗಳಾದಂತ ಎಮ್ಮೆನ್ ಮಧ್ಯಸ್ಥರ ಮಾಸ್ಟರ್ ಹೆಡ್ ಮಾಸ್ಟರ್ ಒಂದು ಸರಿ ನಾನು 3 ದಿವಸ ಮೇಳಕ್ಕೆ ಹೋಗ್ಲಿಲ್ಲ, ರಜೆ ಹಾಕಿದ್ದು ಹೋಗ್ಲೇ ಇಲ್ಲ ಮೇಳಕ್ಕೆ. 4ನೇ ದಿವಸ ನಿಟ್ಟೂರ್ನಲ್ಲಿ ಆಟ, ನಿಟ್ಟೂರ್ ಆಟಕ್ಕೆ ಹೋಗಿದ್ದೆ. ನಿಟ್ಟೂರ್ ಆಟಕ್ಕೆ ಹೋಗಿದ್ದೆ. ಚೌಕಿ ಕರೆದ್ರು ಆಫೀಸ್ ರೂಮ್ಗೆ, ಇದೇನ ಖುಷಿ ಬಂದಂಗ ಹೋಗ್ತೀನಿ, ನಿನ್ ಮಾವನ್ ಮನಿ ಏನ ಇದೆ ಕೇಳಿದ. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ, ದಿನ ಬರ್ಬೇಕೇನು. ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜೇಶ್ ಬಾರ್ಕರ್. ಕಾಳಿಂಗ ನಾವುಡರ ನೆನಪು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜಿ.ಆರ್. ಕಾಳಿಂಗ ನಾವುಡ ಗಾನ ಗಂಧರ್ವ, ಯಕ್ಷಗಾನ ಕ್ಷೇತ್ರದ ಧ್ರುವತಾರೆ ಕಾಳಿಂಗ ನಾವುಡರ ನೆನಪು ಮಾಡುವಂತ ಈ ಕಾರ್ಯಕ್ರಮದಲ್ಲಿ ನಾವು ಇಂದು ಅವರ ಜೊತೆ ರಂಗಸ್ಥಳದಲ್ಲಿ ಇದ್ದಂಥವರು, ಅಂದ್ರೆ ರಂಗಸ್ಥಳದ ಅವರ ಹಾಡಿಗೆ ಅವರ ಪದಕ್ಕೆ ಇವರು ಚೆಂಡೆಯನ್ನ ಬಾರಿಸಿದಂಥವ್ರು, ಬಹಳಷ್ಟು ಜನಪ್ರಿಯ ಚೆಂಡೆ ವಾದಕರು, ಯಕ್ಷಗಾನ ರಂಗದ ಹಿರಿಯ ಕಲಾವಿದರು ಇವರು. ಶಿವಾನಂದ ಕೋಟ ಅವ್ರ ಮನೆಗೆ ಬಂದಿದ್ದೇವೆ. ಹಾಗೆ ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅನ್ಕೊಂಡು. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಕಾಳಿಂಗ ನಾವುಡರ ಜೊತೆ ಇದ್ದವರು ಸರ್ ತಾವು. ಅಂದ್ರೆ ಕಾಳಿಂಗ ನಾವುಡರ ಬಗ್ಗೆ ನೀವು ನಮ್ಗೆ ತಿಳಿಸ್ಬೇಕು. ಜನಪ್ರಿಯ ಭಾಗವತರು ರಾಘವೇಂದ್ರ ಮಹಿ ಸರ್ ಅವರು ಬರ್ತಾರೆ, ಅವರು ನಿಮ್ಮೊಂದಿಗೆ ಮಾತುಕತೆಯನ್ನು ಆಡ್ತಾರೆ. ಅವ್ರ ಜೊತೆ ಮಾತನಾಡುತ್ತಾ ನೀವು ಕಾಳಿಂಗ ನಾವುಡರ ಬಗ್ಗೆ ತಿಳಿಸಿ. ಹಾಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್. ಸ್ವಾಗತ. ಹಾಗೆ ನಾವು ರಾಘವೇಂದ್ರ ಮಹಿ ಸರ್ ಅವ್ರನ್ನ ಬರಮಾಡಿಕೊಳ್ಳೋಣ, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ. ನಮಸ್ಕಾರ ಚಂಡೆ ವಾದಕರಿಗೆ. ನಮಸ್ಕಾರ ಭಾಗವತರಿಗೆ. ಕಾಳಿಂಗ ನಾವುಡರ ಒಡನಾಡಿಗಳು. ಅದೇ ಮೇಳದಲ್ಲಿ, ಸಾಲಿಗ್ರಾಮ ಮೇಳದಲ್ಲಿ ಕೆಲವು ವರ್ಷ ನೀವು ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಕಾಳಿಂಗ ನಾವುಡರ ಅತಿ ಪ್ರೀತಿಯ ಚಂಡೆ ಶಿವಾನಂದ ಚಂಡೆಮಾಣಿ ಅವರು ಕೊಂಗಾಟದಲ್ಲಿ ಹೇಳುವಂತದ್ದು, ಕೊಂಗಾಟ ಮಾಡ್ತಾ ಇರುವಂತದ್ದು ನಿಮ್ಮ ಬಾಲ್ಯದ ನೆನಪು. ನಾವಿಬ್ರು ಯಕ್ಷಗಾನಕ್ಕೆ ಒಂದೇ ಸಾರಿ ಬಂದವರು. ಸಾಧಾರಣ 14-15 ವರ್ಷದಲ್ಲೇ ನಾವು ಯಕ್ಷಗಾನಕ್ಕೆ, ನಾನು ಸಂಗೀತಗಾರನಾಗಿ, ನೀವು ಚಂಡೆಗಾರನಾಗಿ ನಾವು ಯಕ್ಷಗಾನ ರಂಗಕ್ಕೆ ಕಾಲಿಟ್ಟವರು. ಆನಂತರ ನೀವು ಅಮೃತೇಶ್ವರಿ, ಹಾಗೆ ಮಾಲಿಂಗೇಶ್ವರ, ಪಂಚಲಿಂಗೇಶ್ವರ, ಹಾಗೆ ಸಾಲಿಗ್ರಾಮ ಮೇಳದಲ್ಲಿ ಸತತವಾಗಿ ಕೆಲವು ವರ್ಷ ತಿರುಗಾಟ ಮಾಡಿದವರು. ನಾವುಡ್ರ ಕಾಸ ನೀವು ಹತ್ತಿರದನ್ನು ಮಾಡಿ ಶಿವಾನಂದ ಚಂಡೆ ಶಿವಾನಂದ ಮಾಡಿ ಅಂತ ತುಂಬಾ ಪ್ರೀತಿಯಲ್ಲಿ ನೀವು ಮಾತಾಡ್ತಾ ಇರುವವರು. ಜೋಕ್ಸ್ಗಳು, ಅವರ ಒಳ್ಳೆ ಕೊಂಗಾಟಗಳು, ಒಳ್ಳೆ ಮಾತುಗಳು, ರಂಗದ ವ್ಯವಸ್ಥೆಗಳು, ನೀವಿದ್ದಾಗ ರಂಗದ ವ್ಯವಸ್ಥೆಗಳಲ್ಲಿ ಎಲ್ಲಾದ್ರೂ ತಪ್ಪಾದಲ್ಲಿ ಅಥವಾ ಎಲ್ಲಾದ್ರೂ ಸಂತೋಷವಾದಲ್ಲಿ ಮಾತಾಡುವುದು, ಅವರ ಒಂದಿಗಿದ್ದ ಬಾಂಧವ್ಯವನ್ನು ಒಂದ್ಸಾರಿ ಹೇಳಬೇಕು ವೀಕ್ಷಕರಿಗೆ. ನಾನು ನನ್ನ 12ನೇ ವರ್ಷದಲ್ಲಿ ಅಮೃತೇಶ್ವರಿ ಮೇಳಕ್ಕೆ ಬಾಲಗೋಪಾಲ ವೇಷಕ್ಕೆ ಹೋದವ. ಅಮೃತೇಶ್ವರಿ ಮೇಳದಲ್ಲಿ 4 ವರ್ಷ ತಿರುಗಾಟ ಮಾಡಿದೆ. 5ನೇ ವರ್ಷ ಕೋಟ ವೈಕುಂಠ ನಾಯಕರು ಅಮೃತೇಶ್ವರಿ ಮೇಳ ಮಾಡುವಂತ ಆದಾಗ, 5ನೇ ವರ್ಷ ಅಂತಲ್ಲ, ಹಂದೇವ್ರ ಮೇಳ ಬಿಟ್ಟ ಮೇಲೆ ಬಯಲಾಟ ಮೇಳ ಆಗುವಾಗ ವೈಕುಂಠ ನಾಯಕರ ಮೇಳಕ್ಕೆ ನಾನು 500 ರೂಪಾಯಿ ಅಡ್ವಾನ್ಸ್ ತಗೊಂಡು ಮೇಳಕ್ಕೆ ಬರ್ತೇನೆ ಅಂತ ಹೇಳಿದೆ. ಆವಾಗ ಅದೇ ಸಮಯದಲ್ಲಿ ಸಾಲಿಗ್ರಾಮ ಮೇಳದ ದೇವರ ಸೇವೆ ದಿವಸ ರಾಮಕೃಷ್ಣ ಮಂದತ್ತಿಯವರು ಅಂದ್ರೆ ನನ್ನ ಗುರುಗಳು ಅವರ ತಂದೆಯವರು ತೀರಿ ಹೋದ ಸಮಯದಲ್ಲಿ ಅಲ್ಲಿ ಚಂಡೆಗಾರರು ಯಾರು ಇರ್ಲಿಲ್ಲ, ಚಂಡೆಯ ಜಾಗ ಶೂನ್ಯವಾಗಿತ್ತು. ಆವಾಗ ಅಲ್ಲಿ ಕೋಟದಲ್ಲಿ ನಾನು ನಮ್ಮ ಗುರುಗಳಾದಂತ ಎಮ್ಮೆನ್ ಮಧ್ಯಸ್ಥರ ಮಾಸ್ಟರ್ ಹೆಡ್ ಮಾಸ್ಟರ್ ಅವ್ರ ಹತ್ರ ಹೆಜ್ಜೆ ಕಲಿತಾ ಇದ್ದವ. ಅಲ್ಲಿ ಮಕ್ಕಳಿಗೆ ಯಕ್ಷತರಂಗ ಬಾಲಕರ ಯಕ್ಷಗಾನ ಮೇಳ ಅಂತ ಅದರಲ್ಲಿದ್ದೇನೆ. ನಾನು ಹಾಸ್ಯ ಮಾಡ್ತಾ ಇದ್ದೆ 3 ವರ್ಷ. ನನಗೆ ಹಾಸ್ಯದಲ್ಲಿ ಪ್ರಥಮ ಬಹುಮಾನ ಮಕ್ಕಳ ಮೇಳ ಸ್ಪರ್ಧೆಯಲ್ಲಿ. ಹಾಗೆ ಚಂಡೆಗೂ ಬಾರಿಸ್ತಾ ಇದ್ದೆ. ಅಲ್ಲಿ ಅದು ಏನ್ ಕೇಳಿದ್ರೆ, ಚಂಡೆ ಸೈಡಲ್ಲಿ ಕೂತ್ಕೊಂಡು ಬಾರಿಸೋದು, ಹಾಸ್ಯ ಇದ್ದಾಗ ರಂಗಸ್ಥಳಕ್ಕೆ ಹೋಗೋದು, ಹಾಗೆ ಮಾಡ್ತಿದ್ರು ಅವರ ಟೀಮಿನಲ್ಲಿ. ಅದರಲ್ಲಿ ನಾನು ಒಂದ್ ದಿವಸ ಟ್ರಯಲ್ ಅಲ್ಲಿ ಚಂಡೆ ಬಾರಿಸ್ತಾ ಇರುವಾಗ ನಮ್ಮ ಕೋಟ ರಾಜಶೇಖರ ದೇವಸ್ಥಾನದ ಅಡಿಗರು ಪ್ರಭಾಕರ ಅಡಿಗರು ಅವರು ಓಡ್ ಬಂದ್ರು. ಬಂದ್ಕೊಂಡು, ಶಿವಾನಂದ ನಾವ್ರು ಬಪ್ ಕೇಳಿದ್ರು ಮರ ಇವತ್ತು ದೇವ್ರ ಸೇವೆಗೆ ಅಂತ ಹೇಳಿದ್ರು. ನಾನು ಅಲ್ಲಿ ಹೋದೆ. ಬಾರಿ ಸಂತೋಷ ಆಯ್ತು. ಒಂದು ಬದಿಯಲ್ಲಿ ಹೆದರಿಕೆಯೂ ಆಗ್ತಿತ್ತು.
ಅಷ್ಟು ದೊಡ್ಡ ಭಾಗವತರು ಎಂತ ಕರೀದ್ರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಹೇಳಿದ ಇಲ್ಲ, ಹೋದ ಕೂಡ್ಲೆ ಚಂಡೆ ಬಾರಿಸ್ಬೇಕು ಒಂದು 13 ದಿವಸ. ಅವ ಬಪ್ಪಲವ್ರಿಗೆ ಬಾರಿಸ್ತೀಯ ಕೇಳಿದ್ರಿ. ಅವ್ರ ಭಾಷೆಯಲ್ಲೇ ಹೇಳಿ. ಹೌದು, ಅವ್ರ ಭಾಷೆಯಲ್ಲೇ. ಅಡ್ಡಿಲ್ಲ ಅಂದೆ, ಬಾರಿಸಿದೆ ಫಸ್ಟ್ ದಿವಸ. ನಾನು ಹೋದ ವರ್ಷ ತಪಸ್ವಿ ತರಂಗಿಣಿ ಅಂತ ಪ್ರಸಂಗ. ಆ ವರ್ಷ ಹೌದು, ವಾಸ್ತವ ಸಾಮಕರು, ಜಲವಳ್ಳಿಯವರು, ಅರಾಟಿಯವರು, ದಯಾನಂದ ನಾಗವರು, ಕೊಂಡದ ಕುಳಿಯವರು ಎಲ್ಲ ಇದ್ರು. ಅಂತ ಗಜಾನಗಟ್ಟಿ ಕಲಾವಿದರ ಒಟ್ಟಿಗೆ ನಾನು ಹೊಸಬ ಹೋದವ, ಸಣ್ಣವ. ಅದರಲ್ಲೂ ಹೋಗಿ ಬಾರಿಸಿದೆ ಒಂದ್ ದಿವಸ. ಖುಷಿ ಆಯ್ತು ಅವರಿಗೆ. ಬೆಳಿಗ್ಗೆ ನಿನ್ ಕೈ ಕಡ್ದಾಕ್ತೇನೆ ನೋಡ ಅಂದ್ರು. ನೋಡ್ರು ಎಂತಕ್ಕೆ ಕೇಳಿದೆ. ಭಯಂಕರ ಓಡ್ತೆ ಮಾಡಿ, ಓಡ್ಬೇಡ, 2 ವರ್ಷ ಲೈದಲ್ಲಿ ಓಡ್ತಾ ಇದ್ಯಾ ಅಂತ. ಖುಷಿ ಆಯ್ತು. ಇನ್ನೊಂದು 13 ದಿವಸ ಬಾ ನೀನು ಅಂದ್ರು. ಆವಾಗ ಗುಂಡ್ಮಿ ಕರುಣಾಕರ್ರು, ನಮ್ಮ ಸೇರಿಗಾರ, ಈಗಿನ ಯಜಮಾನರಾದಂತ ಕಿಶನ್ ಹೆಗಡೆ ಅವರು ಅವರು ಎಲ್ಲ ಒಟ್ಟಿಗೆ ಇದ್ದಾಗ ಸಮಾಲೋಚನೆ ಮಾಡಿ ನನ್ನನ್ನು ಮೇಳಕ್ಕೆ ಹಾಕೊಂಡ್ರು. ಮತ್ತೆ ಅಲ್ಲಿ ಹೋಗ್ಲಿಕ್ಕಿಲ್ಲ ನೀನು, ಸಾಲಿಗ್ರಾಮ್ ಮೇಳಕ್ಕೆ, ಗುರುಪ್ರಸಾದ್ ಯಕ್ಷಗಾನ ಮಂಡಳಿಗೆ. ಆವಾಗ ಇವ್ರದ್ದು ಗಲಾಟೆ ಶುರುವಾಯ್ತು. ವೈಕುಂಠ ನಾಯ್ಕರದ್ದು. ನೀನು ಮೇಳಕ್ ಬರ್ತಿದ್ರೆ ಅವನು ಸೊಂಟ ಮಾತಾಡಿದ್ದೇನೆ ಹಾಗೆ ಹೀಗೆ ಅಂತ. ಕಡೆಗೆ ಒಂದು ದಿವಸ ನಮ್ಮ ಯಜಮಾನರು ಹೇಳಿದ್ರು, ನೀನು ಹೋಗಿ ಒಂದು 500 ರೂಪಾಯಿ ತಪ್ಪು ಕಾಣಿಕೆ ಹಾಕಿ, ಅಲ್ಲ ಮೇಳದ ಆಟದ ಚೌಕಿಗೆ ಹೋಗಿ 500 ರೂಪಾಯಿ ತಪ್ಪು ಕಾಣಿಕೆ ಹಾಕಿ 500 ರೂಪಾಯಿ ಅವರಿಗೆ ದೇಣಿಗೆ ಅವ್ರ ಹತ್ರ ತಕೊಂಡದ್ದು ಕೊಟ್ಟಿ ಬಾ. ಸಾಲಿಗ್ರಾಮ ಅಲ್ಲ, ಅಮೃತೇಶ್ವರಿ ಮೇಳಕ್ಕೆ. ಅವ್ರದ್ದು ಮೇಳ ಶುರುವಾಗಿದೆ. ನಮ್ದು ನೇಜಾರಲ್ಲಿ ಆಟ, ಸಾಲಿಗ್ರಾಮ ಮೇಳದ್ದು. ಅವ್ರದ್ದು ಕೆಮ್ಮಣ್ಣಲ್ಲಿ ಆಟ. ನನ್ನನ್ನು ವ್ಯಾನಲ್ಲಿ ಕರ್ಕೊಂಡು ಹೋದ್ರ. ಅಲ್ಲಿ ಕೆಮ್ಮಣ್ಣಲ್ಲಿ ಅವರಿಗೆ 500 ರೂಪಾಯಿ ಕೊಟ್ಟು ಪ್ರಸಾದ ತಕೊಂಡು 500 ರೂಪಾಯಿ ತಪ್ಪು ಕಾಣಿಕೆ ಹಾಕಿ ಮತ್ತೆ ಸಾಲಿಗ್ರಾಮ ಮೇಳಕ್ಕೆ ಬಂದವ ಹಿಂತಿರುಗಿ ನೋಡ್ಲಿಲ್ಲ. ಸಾಲಿಗ್ರಾಮ ಮೇಳದಲ್ಲಿ 39 ವರ್ಷ ತಿರುಗಾಟ ಮಾಡಿದೆ. ಅದರಲ್ಲಿ ಸತತವಾಗಿ 39 ವರ್ಷ. ಅದರಲ್ಲೂ ಸಂತೋಷದ ವಿಷಯ ಅಂದ್ರೆ ಭಾಗವತರ ಒಟ್ಟಿಗೆ 4 ವರ್ಷ ತಿರುಗಾಟ, 4 ವರ್ಷ ತಿರುಗಾಟ ಯುಗ. ಅದು ಅಂತವ್ರೊಟ್ಟಿಗೆ ನಮ್ಮ ತಿರುಗಾಟ ಮಾಡೋದಂದ್ರೆ ನಮ್ಗೆ ಯೋಗವೇ. ನನಗೆ ಕಾಳಿಂಗನವರ ಪ್ರಶಸ್ತಿ ಕೊಟ್ಟಾಗ ಅದನ್ನು ಹೇಳಿದ್ದೇನೆ. ನನಗೆ ಆ ಪ್ರಶಸ್ತಿ ಸಿಕ್ಕಿದ್ದು ನನ್ನ ಯೋಗವೇ. ಮತ್ತೆ ಎಲ್ಲಿಯವರೆಗೆ ಕಾಳಿಂಗನವರ ಪ್ರಶಸ್ತಿಯಲ್ಲಿ ಸನ್ಮಾನ ಮಾಡಿದಾಗ ಅದ್ರಲ್ಲೂ ಎಲ್ಲಿಯವರೆಗೆ ಕೇಳಿದ್ರೆ ಅವರು ನನ್ನನ್ನು ಅವರ ಮಗನ ಹಾಗೆ ನೋಡ್ಕೊಂಡಿದ್ರು. ಒಂದು ಸರಿ ನಾನು 3 ದಿವಸ ಮೇಳಕ್ಕೆ ಹೋಗ್ಲಿಲ್ಲ, ರಜೆ ಹಾಕಿದ್ದು, ಹೋಗ್ಲೇ ಇಲ್ಲ ಮೇಳಕ್ಕೆ. 4ನೇ ದಿವಸ ನಿಟ್ಟೂರ್ನಲ್ಲಿ ಆಟ, ನಿಟ್ಟೂರ್ ಆಟಕ್ಕೆ ಹೋಗಿದ್ದೆ. ನಿಟ್ಟೂರ್ ಆಟಕ್ಕೆ ಹೋಗಿದ್ದೆ. ಚೌಕಿ ಕರೆದ್ರು ಆಫೀಸ್ ರೂಮ್ಗೆ. ಇದೇನ ಖುಷಿ ಬಂದಂಗ ಹೋಗ್ತೀನಿ, ನಿನ್ ಮಾವನ ಮನೆ ಏನ ಇದೆ ಕೇಳಿದ. ಹಾಗೆಲ್ಲ ಮಾಡ್ಲಿಕ್ಕಿಲ್ಲ, ದಿನ ಬರ್ಬೇಕೇನು ಒಂದು ಬೈದು ಕಳಿಸಿದ್ರು. ಸಣ್ಣವ ಹೋದೆ, ಮಲಗಿದೆ. ಮಲಗಿ ಆದ್ಮೇಲೆ ನಮ್ದು ನಾಗಶ್ರೀ ಪ್ರಸಂಗ ಆ ದಿವಸ. ನಾನು ಫಸ್ಟ್ ಚಂಡೆ ಬಾರಿಸೋದು, 2ನೇ ನಮ್ ಗುರುಗಳು ಬರೋದು. ಅವರು ಸ್ವಪ್ನ ಸೀನ್ಸಿಗೆ ಭಾಗವತರು ಬರ್ತಿದ್ರು. ಅವ್ರು 3 ಜನ ಒಟ್ಟಿಗೆ ಬರ್ತಿದ್ರು. ಇತ್ತ ಪ್ರಭಾಂಗಿ ಸ್ವಸ್ಥದಿ ಮಲಗಿರಳು ಕೊಂಡು ಆ ಪ್ರವೇಶಕ್ಕೆ ಬರ್ತಿದ್ರು. ಬಂದಾಗ ನಾನು ಚಾ ಕುಡಿಲಿಕ್ಕೆ ಹೋಗಿದ್ದೆ. ರಾಮಣ್ಣ ಅವ್ರಿಗೆ ಒಂದ್ ಸ್ವಲ್ಪ ತೊಂದರೆ ಆಯ್ತು. ಅದು ಹೇಳಬಾರ್ದು, ನಾವು ಗುರುಗಳದ್ದು ತೊಂದರೆ ಆಯ್ತು, ಬರ್ಲಿಕ್ಕೆ ಆಗ್ಲಿಲ್ಲ. ರಂಗಸ್ಥಳಕ್ಕೆ ಬಂದಿದ್ರು ಅವರು, ಒಂಚೂರು ಪ್ರಾಬ್ಲಮ್ ಆಯ್ತು ಆರೋಗ್ಯದ ಬಗ್ಗೆ. ಅವಾಗ ಗುರುಗಳು ಅದು ಸರಿ ಚಂಡಿ ಬಾರಿಸಿದ್ರ ಮಾಡಿನ ಬಪ್ ಕೇಳಿಲ್ಲ ಅಂದ್ರೆ ನಾನು ಅಲ್ಲಿ ಚಾ ಕುಡಿತಾ ಇದ್ದೆ. ಅವಾಗ ಹಾರ್ಮನಿಗೆ ಒಬ್ಬ ರಾಮ ಅಂತಿದ್ದ, ರಾಮಣ್ಣ ಮಂಡಳಿ. ನನ್ನ ಮತ್ತೆ ನಮ್ಮನ್ನೆಲ್ಲ ನೋಡ್ಕೊಂಡು ನಮ್ಮ ಬಟ್ಟೆ ಎಲ್ಲ ತೊಳೆದ ಇಸ್ತ್ರಿ ಮಾಡಿ ಇಡುದು ಅವರೇ ಆಗಿ ರಾಮಣ್ಣ ಅಂತ, ಮಂಡರ್ತಿ ರಾಮಣ್ಣ. ಹೌದೌದು. ಕಡೆಗೆ ಅವನ ಹತ್ರ ಹೇಳಿ ಕಳಿಸಿ, ಅವನು ಬಂದು ಹೇಳಿ ನಾನು ಆ ದಿವಸ ಬೆಳವರೆಗೆ ಚಂಡೆ ಬಾರಿಸಿದೆ. ಬೆಳವರೆಗೆ ನಾಗಶ್ರೀ ಚಂಡೆ ಬಾರಿಸಿದೆ. ಅದು ಖುಷಿ ಆಯ್ತು. ಒಂದು ದಿವಸ ನಾನು ಮಲ್ಕೊಂಡಾಗ ಅವ್ರ ತಮಾಷೆಗೂ ಹಾಗೆ ಒಂದ್ ದಿವಸ ನಾನು ಮಲ್ಕೊಂಡಿದ್ದೆ. ರಾಮಕೃಷ್ಣ ಮಂದರ್ತಿಯವರು ಬಂದ್ಕೊಂಡು ಏಳ್ಸಿದ್ರು ನನ್ನ. ಏಳ್ಸಿ ಅಲ್ಲಿ ಭಾಗವತರು ಕರೀತ್ರ ಅಂತ ಹೇಳಿದ್ರು. ಅವ್ರ ರಂಗಸ್ಥಳದಲ್ಲಿ ಇದ್ರು. ಭಾಗವತರು ಕರ್ತದ್ದಲ್ಲ, ನಾವ್ರು ಕರ್ತದ್ದಲ್ಲ, ಹೋಗ್ಬೇಕಂತ ಹೋಗಿ ಅಲ್ಲಿ ಹಿಂದೆ ಅವರ ಶರ್ಟ್ ಅನ್ನು ಹೀಗೆ ಎಳ್ದೆ. ಬಟ್ಟೆ ಮೇಲೆ ನೆಗೆದು ಶರ್ಟ್ ಅನ್ನು ಎಳ್ದೆ. ಅವ್ರ ಪದ್ಯ ನಿತ್ರ ಮೇಲೆ ಏನ ನನ್ ತಿರುಗಿ ನೋಡುದು. ಅಲ್ಲ ನೀವು ಕರೆದ್ರೆ ನಿನ್ ಯಾರು ಕರೆದ್ ನೀವ್ ತೆವಕಲ್ ಹೋಗಂಡ ಜೋರ್ ಮಾಡಿದ್ರೆ ಕೊಂಗಾಟ. ಕಡೆಗೆ ಅದ ಮೇಲೆ ಶೃಂಗೇರಿ ಆಟದಲ್ಲಿ ರಮೇಶ್ ನಾಯ್ಕರ್ ಅಂತ ಒಬ್ರು ಗುರುವೈನ್ ಕೆರೆ ಅವ್ರ ಮ್ಯಾನೇಜರ್ ಗುರುವೈನ್ ಕೆರೆ ಅವರು. ಹೌದು, ಅವರು ಮ್ಯಾನೇಜರ್ ಆಗಿದ್ರು.
ಇವರ ತಂದೆಯವರು ಭಾಗವತ್ಗೆಗಿದ್ರು ಆ ದಿವಸ ಆಟಕ್ಕೆ ರಾಮಚಂದ್ರನ್ ಅವರು ರಾಮಚಂದ್ರ ನಾವ್ರು ಭಾಗವತ್ಗೆಗಿದ್ರು ಅಪ್ಪ ಮಗನ ದ್ವಂದ್ವ ಹಾ. ಪೌರಾಣಿಕ